ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ 6ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಏಕಾಏಕಿ ನೆಟ್ವರ್ಕ್ ಹೋಗಿಬಿಟ್ರೆ ಏನು ಮಾಡ್ತೀರಿ? ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಬಿಡಿ ಅಂತ ಸುಮ್ಮನಿರ್ತೀರಾ? ಗೊತ್ತಿರಲಿ, ಹಾಗೆ ಸುಮ್ಮನಿದ್ದ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಕಳೆದುಕೊಂಡಿದ್ದು ಎಷ್ಟು ರೂಪಾಯಿ ಗೊತ್ತಾ? ಬರೋಬ್ಬರಿ 7,20,000 ರೂಪಾಯಿ. ಇವತ್ತಿನ ಸ್ಟೋರಿ ಅದೇನೆ. ಬೆಂಗಳೂರಿನ BTM ಲೇಔಟ್ನಲ್ಲಿ ವಾಸಿಸುತ್ತಿದ್ದ ಕಮಲೇಶ್ ಕುಮಾರ್ ಎಂಬ ವ್ಯಕ್ತಿ ಅವರ ಮೊಬೈಲು ಇದ್ದಕ್ಕಿದ್ದಾಗೆ 25ನೇ ತಾರೀಕು, ಕಳೆದ ಮೇ ತಿಂಗಳ 25ನೇ ತಾರೀಕು ಒಂದು ದಿನ ಇದ್ದಕ್ಕಿದ್ದಾಗೆ ದಿಢೀರ್ನೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಯಾವುದೇ ಮೆಸೇಜ್ ಇಲ್ಲ, ಯಾವುದೇ ಎಚ್ಚರಿಕೆ ಇಲ್ಲ, ನೋ ಸರ್ವಿಸ್ ಅಂತ ಬರ್ತಾ ಇತ್ತು. ನೆಟ್ವರ್ಕ್ ಅಂತೂ ಕಂಪ್ಲೀಟಾಗಿ ಮಾಯ ಆಗಿಬಿಟ್ಟಿದೆ. ಮೊದಲಿಗೆ ಅವ್ರು ಅಂದ್ಕೊಳ್ತಾರೆ ಇದೇನೋ ತಾಂತ್ರಿಕ ಸಮಸ್ಯೆ ಆಗಿದೆ ಅಂತ. ಆದರೆ ಮರುದಿನ ಅವರು ಯಾವುದಕ್ಕೂ ಇರಲಿ ಅಂತ ಟೆಲಿಕಾಂ ಕಚೇರಿಗೆ ಹೋಗಿ ಕೇಳಿದಾಗ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತೆ. ಅವರ ಏರ್ಟೆಲ್ ಸಿಮ್ ಏನಿದೆ ಅದನ್ನು ಅವರಿಗೆ ಅರಿವಿಲ್ಲದೆ ಅದನ್ನು ಬೇರೆ ನೆಟ್ವರ್ಕಿಗೆ ಪೋರ್ಟ್ ಮಾಡಿದ್ರಂತೆ. ಅದು ಕೂಡ ಬೇರೆ ವ್ಯಕ್ತಿಯ ಹೆಸರಲ್ಲಿ. ದೂರು ನೀಡಿದಾಗ ಗೊತ್ತಾಗುತ್ತೆ ಏರ್ಟೆಲ್ ಸಿಮ್ಮನ್ನು ಜಿಯೋ ನೆಟ್ವರ್ಕಿಗೆ ಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅದು ಶಹಬಾಜ್ ಅನ್ಸಾರಿ ಅನ್ನುವ ವ್ಯಕ್ತಿ ಆ ಒಂದು ಜಿಯೋ ಸಿಮ್ಮನ್ನು ಪಡೆದುಕೊಂಡಿದ್ದಾನೆ ಅಂತ. ಅಂದರೆ ಒಟ್ಟಾರೆಯಾಗಿ ಅವರ ಮೊಬೈಲ್ ನಂಬರ್ ವಂಚಕರ ಕೈ ಸೇರಿಯಾಗಿತ್ತು. ಅದಾದ ಬಳಿಕ ನಡೆದ ವಿಷಯ ಇನ್ನೂ ಭಯಾನಕ. ಕಮಲೇಶ್ ಅವರ ಬ್ಯಾಂಕ್ ಖಾತೆಗೆ ಬರುವ ಎಲ್ಲ OTPಗಳು ನೇರವಾಗಿ ವಂಚಕರ ಮೊಬೈಲಿಗೆ ಹೋಗಲಿಕ್ಕೆ ಆರಂಭಿಸಿದ್ರಿಂದ 2-3 ದಿನಗಳಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 7,20,000 ರೂಪಾಯಿಗಳನ್ನು ಅವರ ಖಾತೆಯಿಂದ ಬೇರೆ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಿಟ್ಟಿದ್ರು. ಹೌದು, ಇದು ಸಿಮ್ ಸ್ವಾಪ್ ಫ್ರಾಡ್ ಅಂತ ಕರೀತಾರೆ, ಅಥವಾ ಸಿಮ್ ಪೋರ್ಟಿಂಗ್ ಸ್ಕ್ಯಾಮ್ ಅಂತ ಕರೆಯಲಾಗುವಂತಹ ಒಂದು ಸೈಬರ್ ವಂಚನೆ. ಮೊದಲಿಗೆ ಏನು ಮಾಡ್ತಾರೆ ವಂಚಕರು, ಬೇರೆ ಬೇರೆ ಫಿಶಿಂಗ್ ಇಮೇಲ್ ಇರ್ಬೋದು, ನಕಲಿ ಲಿಂಕ್ಗಳ ಮೂಲಕ ಇರ್ಬೋದು, ಅಥವಾ ಇನ್ನಿತರ ಸೋರ್ಸ್ಗಳಿಂದ ನಿಮ್ಮ ಪ್ಯಾನ್ ಕಾರ್ಡು, ಮೊಬೈಲ್ ನಂಬರು, ಬ್ಯಾಂಕ್ ಖಾತೆಯ ಮಾಹಿತಿಗಳನ್ನು, ಆಧಾರ್ ಮಾಹಿತಿಗಳನ್ನು ಬೇರೆ ಬೇರೆ ಮಾರ್ಗಗಳಿಂದ ಸಂಗ್ರಹಿಸ್ಕೊಳ್ತಾರೆ. ನಂತರ ನಿಮ್ಮ ಹೆಸರಲ್ಲಿ ಹೊಸ ಸಿಮ್ ಪಡೆದುಕೊಳ್ತಾರೆ. ಆ ಹೊಸ ಸಿಮ್ ಆ್ಯಕ್ಟಿವೇಟ್ ಆದ ತಕ್ಷಣ ನಿಮ್ಮ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಸ್ಥಗಿತಗೊಳ್ತದೆ. ಅಲ್ಲಿಂದ ಶುರುವಾಗುತ್ತೆ ಬ್ಯಾಂಕ್ ಖಾತೆಯನ್ನು ದೋಚುವಂತಹ ಆಟ. ನೀವು ಅರ್ಥ ಮಾಡ್ಕೊಳ್ಬೇಕಾದಿಷ್ಟೇ, ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣ ಇಲ್ಲದೆ ನೋ ಸರ್ವಿಸ್, ಇನ್ವ್ಯಾಲಿಡ್ ಸಿಮ್, ಎಮರ್ಜೆನ್ಸಿ ಕಾಲ್ಸ್ ಓನ್ಲಿ ಅಂತೆಲ್ಲ ಬಂದುಬಿಟ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷಿಸಲೇಬೇಡಿ. ತಕ್ಷಣ ನಿಮ್ಮ ಟೆಲಿಕಾಂ ಕಂಪನಿಗೆ ಕರೆ ಮಾಡಿ ಹೀಗೀಗಾಗಿದೆ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡಲೇಬೇಕಾದ್ದು ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ತಾತ್ಕಾಲಿಕವಾಗಿ ಬ್ಯಾಂಕಿಗೆ ಮಾಹಿತಿಯನ್ನು ನೀಡಿ ಬ್ಯಾಂಕ್ ಖಾತೆಯನ್ನು ತಾತ್ಕಾಲಿಕವಾಗಿ ಬ್ಲಾಕ್ ಮಾಡಿಬಿಡಿ. ಅದು ತಕ್ಷಣಕ್ಕೆ ಮಾಡಬೇಕಾದ ಸಂಗತಿ. ಅದೆಲ್ಲದರ ಜೊತೆ ನಿಮಗೆ ನಿಮ್ಮ ಸಿಮ್ ಏನೋ ಸ್ವಾಪ್ ಆಗಿದೆ ಅನ್ನುವ ಒಂದು ಸಂದೇಹ ಇದ್ದರೆ ಇಮಿಡಿಯೇಟಾಗಿ 1930 ಸೈಬರ್ ಹೆಲ್ಪ್ಲೈನ್ ನಂಬರ್ ಅದು, ಆ ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಿಬಿಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮೊಬೈಲ್ ನೆಟ್ವರ್ಕ್ ಕಳೆದು ಹೋಗೋದು ಕೇವಲ ಟೆಕ್ನಿಕಲ್ ಸಮಸ್ಯೆ ಕೂಡ ಆಗಿರ್ಬೋದು, ಆದರೆ ಕೆಲವೊಮ್ಮೆ ಅದು ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುವ ಮುನ್ಸೂಚನೆ ಕೂಡ ಆಗಿರ್ಬೋದು. ಹಾಗಾಗಿ ಒಂದು ಸಣ್ಣ ಎಚ್ಚರ ನಿಮ್ಮ ಹತ್ರ ಇರಲೇಬೇಕಾಗತ್ತೆ. ದುಡ್ಡೇ, ಹಾಗಾಗಿ ಜಾಗ್ರತೆ ನಮ್ಮದಾಗಿರಬೇಕು. ಸೊ ಎಚ್ಚರ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಒಳ್ಳೆಯದಾಗಲಿ.